ಓಹೋ ಇದೇನು ಲೆನ್ಸ್ ಇದ್ದಂಗೆ ಐತೆ ಕ್ಯಾಮ್ರಾದು. ಎಲ್ಲ ಬೈಕ್ ಇದಾವೆ. ತೂಕ ಜಾಸ್ತಿ ಆಗಿ ಬಿದೋಗುತ್ತೆ ಅದು, ಬಿಚ್ಕಾಣಿ ಬೇಕು. ಬರೀ ಬೀಜ ಬೀಜ ಇದ್ದಂಗೆ ಇರ್ಬೇಕು. ಅದು ಹಾಕ್ಕೊಡ್ತೀನಿ, ನನ್ನ ಹತ್ರ ಇದೆ. ಮೊನ್ನೆ ಬಂದಾಗಿತ್ತಲ್ಲ. ಏಟಾಗಿದೆಯಾ? ಇದು ನಾನು ಮಾಡಲ್ಲ, ನಮ್ಮ ಬ್ರದರ್ ಮಾಡೋದು. ಏನಿದ್ರು ನೋಡ್ಬಿಟ್ಟು ಮಾಡೋದು ಕೆಲಸ. ನಾವು ಮಾಡೋದು ಕೆಲಸದಲ್ಲಿ ಪರ್ಫೆಕ್ಟ್ ಮಾಡಿಬಿಟ್ರೆ ಏನೋ ಟೆನ್ಷನ್ ಇರಲ್ಲ. ಬಂಧುಗಳೇ, ಮೊನ್ನೆ ಬಂದು ಕಾರ್ ಬಿಟ್ಟೋಗಿದ್ದೆ JC ರೋಡಲ್ಲಿ ವಾಸಿಮ್ ಅಂಗಡಿಗೆ, GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸಲ್ಲಿ. ನನ್ನ ಮೈಂಡು ಬ್ಲೋ ಆಗೋಯ್ತು ಹೆಂಗಿದೆ ಅಂತ ಕಾರ್ ನೋಡ್ಬಿಟ್ರೆ. ತೋರಿಸ್ಲಾ? ನನ್ನ ಮುಂದೆನೇ ನಿಂತಿದ್ದೀನಿ ಕಾರ್ ಮುಂದೆ. ವಾಸಿಮ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಮಾಡ್ಕೊಟ್ಟಿದ್ದೀರಾ ಕಾರ್ ವಾಸಿಮ್? ಇನ್ನೂ ರೆಡಿ ಆಗ್ತಾ ಇದೆ ಆ್ಯಕ್ಚುಲಿ, ಇನ್ನೂ 2-3 ದಿನ ಕೆಲಸ ಇದೆ. 2 ದಿವಸ ಇದೆ ಅಣ್ಣ. ಇನ್ನೂ ಹೆಡ್ಡರ್ ಎಲ್ಲ ಹಾಕ್ಬೇಕಲ್ಲ. ಹಾಂ, ಇದು ಸತ್ಯಾಗೆ ಇಷ್ಟು ಮಾಡ್ತೀನಿ, ನೀವು ಹೋಗಿ ಬಂದುಬಿಟ್ರೆ ಹೆಡ್ಡರ್ ಎಲ್ಲ ಹಾಕಿ ಬೂಮ್ ಮಾಡಬೇಕು. ಈಗ ನಾನು ತೋರಿಸಿಲ್ಲ, ಆಡಿಯನ್ಸಿಗೆ ತೋರಿಸ್ಲಾ ಕಾರ್ ಹೆಂಗಿದೆ ಅಂತ? ಮ್ಯೂಸಿಕ್. ಈಗ ಹೆಂಗೆ ನೋಡಿದ್ರಿ, ರೆಡಿ ಆಗ್ತಿರೋ ಪ್ರೋಸೆಸ್ಸಿಂದ ಅರ್ಧ ತೋರಿಸಿದ್ದೀನಿ ನಿಮ್ಗೆ ಅಷ್ಟೇ. ಇದೇನು ರೆಡಿ ಆಗ್ತಿದೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ರೆಡಿ ಆಗುತ್ತೆ. ಇದು ಪ್ರೋಸೆಸ್ಸಲ್ಲಿ ಇದ್ದಾಗ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದಾಗ ಫುಲ್ಲು ನಾವೊಂದು ಏನು ಕಾರ್ಪೆಟ್ ಎಳಿತಿರಲ್ಲ ಬಟ್ಟೆ ಹಾಕಿ, ಆ ಥರ ಹೇಳೋದು ತೋರಿಸ್ತೀವಿ ಹೆಂಗಾಗುತ್ತೆ ಅಂತ. ಬಟ್ ವಾಸಿಮ್ ಸಖತ್ತಾಗಿ ಮಾಡ್ತಾಯಿದ್ದಾರೆ. ನಾನು ಅನ್ಬಿಲೀವಬಲ್ ಇದು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಏನೆಲ್ಲ ಮಾಡಿದ್ರಿ ಹೇಳಿ ನೋಡೋಣ. ಯಾಕಂದರೆ 2-3 ದಿನದಿಂದ ನಾನು ಇಲ್ಲಿ ಇರಲಿಲ್ಲ. ನಾನು ಕೊಟ್ಟು ಹೋಗ್ಬಿಟ್ಟೆ ನನ್ನ ಕೆಲಸ ಇದ್ದಿದ್ದರಿಂದ ವಾಸಿಮ್ಗೆ. ಕರೆಕ್ಟ್ 3 ದಿನದಿಂದ ಹಗಲು ರಾತ್ರಿ ಕೆಲಸ ಮಾಡ್ತವ್ರು ಇದ್ರ ಮೇಲೆ. ಏನೇನಾಗಿತ್ತು ವಾಸಿಮ್, ಏನೇನು ಮಾಡಿದ್ರಿ? ಅಣ್ಣ ಫಸ್ಟು ಕಟಿಂಗ್ಸ್ ಹಾಕ್ದೆ ಅಣ್ಣ. ಹಾಂ, ಕಟಿಂಗ್ಸ್ ಹಾಕ್ದೆ. ಇದ್ದಿದ್ದೆಲ್ಲ ಇದು ನಾನು ಮಾಡಿರೋದು. ಇದು ನೀವು ಕೈಲಿ ರೆಡಿ ಮಾಡಿಸಿರೋದ? ರೆಡಿ ಮಾಡಿದ್ದು. ಹಾಂ, ಇದು ಬರೀ ರೆಡಿಮೇಡ್ ಇಷ್ಟೇ ಬರೋದು. ಹಾಂ, ಇದು ಯೂನಿವರ್ಸಲ್ ಥರ ಬರೋದು. ಇದು ಇದಕ್ಕೆ ನಾನು ರೆಡಿ ಮಾಡಿದ್ದು ಕೂತ್ಕೊಂಡು. ಹಾಂ, ಆಮೇಲೆ ಸೀಟ್ ಕವರು ಶೇಪ್ ಕೊಟ್ಟು ಮಾಡಿದ್ದೀನಿ. ಬನ್ನಿ ಅಣ್ಣ. ಈ ರ್ಯಾಪಿಂಗ್ ಎಲ್ಲ ಡಿಸೈನ್ ಯಾರ್ದು? ನಮ್ದೇ ಅಣ್ಣ. ನಿಮ್ಮನ್ನ ಮೊದಲೇ ಆ್ಯಕ್ಚುಲಿ ವಾಸಿಮ್ ರ್ಯಾಪರ್ ಅಲ್ಲ ರ್ಯಾಪರ್. ರ್ಯಾಪಿಂಗ್ ಮಾಡ್ತಾಯಿದ್ರು. ಅದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹೆಸರನ್ನ ಡಿಸೈನ್ ಮಾಡಿ ಸತೀಶ್ ಹೀರೇಗೌಡ ಅಂತ ಇದು ಮಾಡ್ಬಿಟ್ಟು ಬ್ಯಾಟ್ಮ್ಯಾನ್ ಹಾಕಿ ಬ್ಯಾಟ್ಮ್ಯಾನ್ ಡಿಸೈನ್ ಮಾಡಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ. ಕಾರ್ಬನ್ ಹಾಕಿದ್ದೀನಿ. ಕಾರ್ಬನ್ನಿಂದ ಹಂಗೆ ಬಂದರೆ ನೀವು ಬ್ಯಾಟ್ಮ್ಯಾನ್ ಮಿರರ್. ಕಾರ್ಬನ್ ಇದು ಕಾರ್ಬನ್ ಮ್ಯಾಟ್ ಕಾರ್ಬನ್ ಇದು. ಟೆಕ್ಸ್ಚರ್ ನೋಡಿ. ಮ್ಯಾಟ್ ಕಾರ್ಬನ್ ಅಣ್ಣ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟಾಪ್ ಹೋಗಿರುತ್ತೆ, ಅದು ಮುಚ್ಕೊಬಿಡುತ್ತೆ. ಜಾಸ್ತಿ ಜನ ಇದು ಡಿಸೈನ್ಗೋಸ್ಕರ ಹಾಕ್ತಾರೆ. ಬಿಡಿ ಕಾರ್ಗೂ ಹಾಕಿಸ್ತಾರೆ. ಕಾರ್ಗೆ ಹಾಕ್ತಾರೆ, ಡಿಸೈನ್ಗೋಸ್ಕರ ಹಾಕೊಂಡಿದ್ದು. ಇದು ಒಂದು ಸ್ವಲ್ಪ ಟಾಪ್ ಹೋಗಿ ಶೇಡ್ ಇತ್ತು, ಆ ಶೇಡಿಗೆ ಹೊಸ ಥರ ಮಾಡಿಸಿದ್ವಿ. ಸಖತ್ತಾಗಿದೆ ಆ್ಯಕ್ಚುಲಿ ಇದು. ಇದು ಡೋರ್ ವೈಸರ್ ಚೇಂಜ್ ಮಾಡಿದೆ. ಇದೊಂದು ಚೇಂಜ್ ಆಯಿತು. ಆಮೇಲೆ ಇದೆಲ್ಲ ನಿಮಗೆ ಇದು ಫುಲ್ ರ್ಯಾಪ್. ಆ ಕಡೆಯಿಂದ ಈ ಕಡೆಯಿಂದ 2 ಸೈಡ್ ಇದೆ. ಇದು ಸತೀಶ್ ಹೀರೇಗೌಡ ಅಂತ. ಈ ಕಾರ್ ನಾನು ಮಾರಂಗೇ ಇಲ್ಲ. ಯಾಕೆಂದ್ರೆ ನಾನು ಯಾಳಾಗ್ಲಿ ಬಿಡ್ಲಿ ನನ್ನ ಮನೆಗೆ ನಾನು ಹಿಡ್ಕೋಬೇಕಿದ್ನ. ಹಂಗಾಗಿ ಫಿಕ್ಸು ನನ್ನ ಹೆಸರು ನನ್ನ ಇದ್ರ ಮೇಲೆ ಚಾಪ್ ಹಾಕಿಸ್ಕೊಬಿಟ್ಟಿದ್ದೀನಿ ಈ ಗಾಡಿ ಮೇಲೆ. ಸತ್ತಿದ ಕಾರನ್ನ ತಗೊಂಬಂದು ಅದ್ರ ಮೇಲೆ ನಾನು ಹೆಸರು ಹಾಕಿ ಜೀವಂತವಾಗಿ ಓಡಾಡಿಸ್ತಾ ಇದ್ದೀನಿ. ಇದು ಕಾರ್ ಹೆಸರೇ ಸತೀಶ್ ಹೀರೇಗೌಡ ಅಂತ. ಅದಕ್ಕೆ ಹೆಸರು ಹೀರೇಗೌಡ ಅಂತ ಏನು ಹೆಸರು ಇಡ್ತೀರ ಅಂದರೆ ಸತೀಶ್ ಹೀರೇಗೌಡ. ಆಮೇಲೆ ಮಿರರ್ ಬ್ಯಾಟ್ಮ್ಯಾನ್ ಮಿರರ್. ಹಾಂ, ವಾವ್ ಸಖತ್ತಾಗಿದೆ. ಇದು ಬ್ಯಾಟ್ಮ್ಯಾನ್ ಸ್ಟೆಪ್. ಇದು ಬ್ಯಾಟ್ಮ್ಯಾನ್ ಶೇಪು. ಅದಕ್ಕೋಸ್ಕರ ಬಾನೆಟ್ಗೆ ಬಂದಿದೆ ಅದು. ಹೌದಾ? ಓಕೆ. ಆಮೇಲೆ ಹಂಗೆ ಹೋಗ್ತಾ ನಾವು ಒಳಗಡೆ ಬಂದರೆ ಫ್ಲೋರ್ ಮ್ಯಾಟ್ ಎಲ್ಲ ಹೋಗಿತ್ತು ಅಣ್ಣ. ಓಕೆ. ಎಲ್ಲ ಮ್ಯಾಟ್ ಹಾಕಿದ್ದು. ಇದು ಎಲ್ಲ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ. ವಾಸಿಮ್ ಶೂಟ್ ಮಾಡಿದ್ರಲ್ವಾ ವಿಡಿಯೋ? ಮಾಡಿದ್ದೀನಿ ಅಣ್ಣ. ಫ್ಲೋರ್ ಮ್ಯಾಟ್ ಹೋಗಿತ್ತು. ಸೀಟ್ ಕವರು ಎಲ್ಲ ಹೋಗ್ಬಿಟ್ಟಿತ್ತು. ಫಾರ್ಮ್ ಹೋಗಿದ್ದು ಸೀಟ್ ಕವರ್ ಎಲ್ಲ. ಸೀಟ್ ಕವರ್ ಒಳಗಡೆ ಫಾರ್ಮ್ ಹೋಗಿತ್ತು. ಫಾರ್ಮ್ ಸಮೇತ ಹೋಗ್ಬಿಟ್ಟಿತ್ತ. ಇವಾಗ ಶೇಪ್ ಕೊಟ್ಟು ಎಲ್ಲ ಕ್ಲೀನ್ ಬಕೆಟ್ ಶೇಪ್ ತರ ಮಾಡಿ. ಬ್ಯಾಕ್ ಪೇನೇ ಬರಲ್ಲ ಈಗ. ಅದು ಮಾಡಿಸಿ ಆಮೇಲೆ ಸ್ಟೇರಿಂಗ್ ಕವರ್ ಮಾಡಿದೆ. ಮೀಟರು ರೆಡಿ ಮಾಡಿಬಿಟ್ಟೆ ಅಣ್ಣ. ಇವಾಗ ಡೀಸೆಲ್ದು ಎಲ್ಲ ಆಗುತ್ತೆ. ಕೀ ಸೆಟ್ ಒಂದು ಆರ್ಡರ್ ಮಾಡಿದ್ದೀನಿ ಅಣ್ಣ. ಫೋರ್ಡ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಕೀ ಸೆಟ್ಟೇ ಬರುತ್ತಾ ಹೊಸದು? ಕಂಪ್ಲೀಟ್ ಹೊಸದೇ ಬರುತ್ತೆ ಕೀ ಸೆಟ್. ಓಕೆ, ಏನು ಟೆನ್ಷನ್ ಇಲ್ಲ. ನಿಮಗೆ ನೆನ್ನೆ ವಿಡಿಯೋದಲ್ಲಿ ನೋಡಿದಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಹೋಗ್ಬಿಟ್ಟಿತ್ತು. ಇನ್ನು ಫಿಟ್ ಆಗ್ತಾ ಇದೆ. ಫಿಟ್ ಮಾಡಬೇಕು. ಇದು ಮಾಡಿಬಿಟ್ಮೇಲೆ ಸಿಸ್ಟಮ್ ಹಾಕಿದ್ದೀನಿ ಅಣ್ಣ. ಓಕೆ. ಸಿಸ್ಟಮ್ ಅಲ್ಲಿ ನಿಮಗೆ ಕಾರ್ಪ್ಲೇ, ಆಟೋ ಕಾರ್ಪ್ಲೇ, ಡೈಮಂಡ್ ಅಲ್ಲಿ ಆಟೋ ಕಾರ್ಪ್ಲೇ. ಇದು ಏನಕ್ಕೆ ಹಾಕಿದ್ದು ಅಂದ್ರೆ ನೀವು ಓಡಿಸ್ತಾ ಇರ್ತಿರಲ್ಲ ಅಣ್ಣ ಗಾಡಿ, ಸಡನ್ ಮಾತಾಡಕ್ ಆಗಲ್ಲ ನಿಮ್ಗೆ. ಇದು ಅಂದ್ರೆ ಫ್ರಂಟ್ ರೆಕಾರ್ಡಿಂಗ್ ಕ್ಲೀನಾಗಿ ಎಲ್ಲ ಕಾಣ್ಬಿಡುತ್ತೆ.
ಫ್ರಂಟ್ ರೆಕಾರ್ಡಿಂಗ್ ಅಂದರೆ ಕ್ಯಾಮ್ರಾ ಇಲ್ಲೇ ಇದೆ ಅಲ್ಲ ಅಣ್ಣ. ಓ ಕ್ಯಾಮ್ರಾ ಹಾಕ್ಬಿಟ್ರಾ? ಆಗ್ಬಿಟ್ಟಣ್ಣ. ಓ ಮೈ ಗಾಡ್, ಇಲ್ಲಿ ಓ ರೆಕಾರ್ಡಿಂಗ್ ಇದೆಯಾ ಇದರಲ್ಲಿ? ರೆಕಾರ್ಡಿಂಗ್ ಇವಾಗ ಮುಂದೆ GT ಕಾರ್ ಇಲ್ಲ ಇದೇ ಡಿಸೈನ್ ಇದೇ ಡಿಸೈನ್. ಇಲ್ಲಿ ರಾಡ್ ಮೆಶ್ ಇದೆ, ಇಲ್ಲಿ PPF ಇದೆ, ಎಲ್ಲ ಇಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಆಮೇಲೆ ನಿಮಗೆ ಅದು ಆಗ್ಬಿಟ್ಮೇಲೆ ಹಾಂ ಫಸ್ಟ್ ಗೇರ್ ಹೆಂಗ್ ಬಿತ್ತೈತಣ್ಣ ಆಡಿತ್ತು, ಆಗ್ತಾ ಇರಲಿಲ್ಲ. ಈಗ ನೋಡಿ ಸರಿ ಮಾಡಿದ್ರಾ? ಅಷ್ಟೇ. ಓ ನಿಮ್ಮ ಹೀರೋ ಕಾಣಿಸ್ತಾ ಇದ್ದಾನೆ ಇಲ್ಲಿ. HD ಆಡಿಯೋ ಇದು. ಕ್ಯಾಮ್ರಾ ಫುಲ್ ಕ್ಲಿಯರ್ ಬರುತ್ತಣ್ಣ. ಬೆಳಕಂತಲ್ಲ, ಲೈಟ್ ಎಲ್ಲ ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿದ್ರು ನಿಮ್ಗೆ ಹೆಂಗ್ ಬರುತ್ತೆ ನೋಡಿ ಅಣ್ಣ. ಫ್ರಂಟದ್ದು ನೋಡಿ, ಓಕೆ ಹಿಂಗೆ ಬೆಳಿಗ್ಗೆ ತರ ಕಾಣ್ತಾ ಇದೆ ನೋಡಿ. ಹೌದೌದು. ಇದರಲ್ಲಿ ವಿಡಿಯೋಸ್ ಎಲ್ಲ ನೋಡ್ಬೋದಾ ನಾವು? ನೋಡ್ಬೋದು. ಇವಾಗ ನೋಡಿ ಅಣ್ಣ, ಲೈಟ್ ಹಾಕಿ ಆಫ್ ಮಾಡಿನೂ ಹಂಗೆ ಇದೆ. ಇವಾಗ ಆನ್ ಮಾಡಿದ್ದೆ, ಅದು ಬಿಟ್ಮೇಲೆ ವಿಡಿಯೋ ನೋಡಿ ತೋರಿಸ್ಬಿಡ್ತೀನಿ. ರೆಕಾರ್ಡ್ ಆಗಿರೋ ವಿಡಿಯೋನು ಇಲ್ಲೇ ನೋಡ್ಬೋದಾ ನಾವು? ನೋಡ್ಬೋದು ಅಣ್ಣ, ಇಲ್ಲಿ ಸೇಫ್ ಆಗಿರುತ್ತೆ. ನಿಮಗೆ ಯಾವ ಥರ ಬೇಕು ನೀವು ನೋಡ್ಕೋಬೋದು. ಆ ಥರ ಕಾಪಿರೈಟ್ ಆಗೋ ಸೌಂಡ್ ಮ್ಯೂಸಿಕ್ ಆಫ್ ಮಾಡಂತೇಳಿ ಸ್ಪೀಕರ್ ಹಾಕಬೇಕು ಇನ್ನೂ ಹಿಂದೆ. ಬೇರೆ ಇದು ಸತ್ಯಗೆ ಇಷ್ಟು ಮಾಡಿದ್ದೀನಿ. ಸ್ವಿಚ್ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ. ನಿಮ್ಮ ಡೀಸೆಲ್ದು ಅಣ್ಣ? ಡೀಸೆಲ್ದು ಅದು ಮೇನು. ಡೀಸೆಲ್ ಎಷ್ಟೈತೆ ಅಂತಲೇ ಗೊತ್ತಾಯ್ತಿರ್ಲಿಲ್ಲ ನೋಡಿ. ಆಫ್ ಮಾಡಿದೆ, ಎಲ್ಲ ಹೋಯ್ತು. ಆನ್ ಮಾಡಿ. ಏರ್ತಲ್ಲಪ್ಪ, ಸದ್ಯ ಗೊತ್ತಾಯ್ತು ಡೀಸೆಲ್ ಇಷ್ಟಿದೆ ಅಂತ. ಈಗ ಎಲ್ಲ ಬಂದ್ಬಿಡುತ್ತೆ. ಬ್ಯಾಟ್ರಿ ಇದು ನಿಮಗೆ ಎಲ್ಲ ತೋರಿಸ್ತಾ ಇದೆ. ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಣ್ಣ. ಇರೋದು ಏನು ಟೆನ್ಷನ್ ಇಲ್ಲ. ಸೀಟು ಇಲ್ಲೊಂದಿನ ಹೊಸದು ಆಡ್ ಮಾಡಿದ್ರಾ? ಇದು ಬಂದು ನಿಮಗೆ ಡೋರ್ ಪ್ಯಾಡ್ಗೆ ಪೋಲ್ಗೆಲ್ಲ ಮ್ಯಾಚಿಂಗ್ ತರ ಕಾಣಲಿ ಅಂತ ಹಾಕಿದ್ದು. ಇದೇ ಕಾಂಟ್ರಾಸ್ಟ್ ಅಲ್ಲಿ ಅದು ಹಾಕಿದ್ದು. ಇದು ಡೋರ್ ಪ್ಯಾಡ್ಗೆನೂ ಮಾಡಿದ್ದೀನಿ. ಡೋರ್ ಪ್ಯಾಡ್ ಉಠಲ್ಲ ಅಂತ ಎಲ್ಲ ಪ್ಯಾಡ್ಗಳಿಗೂ ಮಾಡಿದ್ದಾರೆ. ಎಲ್ಲ ಪ್ಯಾಡ್ಗೂ ಮಾಡಿದ್ದೀನಿ. ಓಕೆ ಓಕೆ. ಕಾಣಲಿ ಅಂತ ಎಲ್ಲ ಪ್ಯಾಡ್ಗೆ ಮಾಡಿದ್ದೀನಿ. ಇನ್ನೂ ಇದಣ್ಣ ಇದರಲ್ಲಿ. ಇಲ್ಲಿಗೆ ಮ್ಯಾಟ್ ಬರುತ್ತಲ್ವ ಒಂದು? ಇದು ಕಾರ್ಪೆಟ್ ಮೇಲೆ ಫ್ಲೋರ್ ಮ್ಯಾಟ್. ಈ ಮ್ಯಾಟ್ ಕಿರಣ್ ಅವ್ರಿಗೆ ಹಾಕ್ದೆ ನೋಡಿ ಅಣ್ಣ, ನಿಮಗೆ ಅದು ಮ್ಯಾಟ್ ಇದು. ಹೌದಾ? ಇವಾಗ ಇದು ಮೇಲೆ ನಿಮ್ಗೆ ಮತ್ತೆ 4 ಪೀಸ್ ಮ್ಯಾಟ್ ಬರುತ್ತೆ. ಇದ್ರ ಕೆಳಗೆ ಕಾರ್ಪೆಟ್ ಇದೆ, ಅದ್ರ ಮೇಲೆ ಮ್ಯಾಟ್ ಹಾಕಿದೀರಾ? ಅದ್ರ ಮೇಲೆ 4 ಪೀಸ್ 4 ಪೀಸ್ ಮ್ಯಾಟ್. ಏನಕ್ಕಂದ್ರೆ ಅದು ಎಲ್ಲಿ ಎಲ್ಲ ಹೋಗಿ ಸುಮ್ಮ ಇದು ಆಯ್ತು, ತುಂಬಾ ಇದು ಮಾಡಿಬಿಟ್ಟಿದೆ. ಏನಾಗಿದೆ ನನಗೆ ಕಿಯಾಗೂ ಹಿಂಗೆ ಇದು ಇಲ್ವೇ ಇಲ್ಲ, ಹಾಕ್ಸೇ ಇಲ್ಲ. ಕಿಯಾ ಅದು ಹಾಕ್ಬೇಕಣ್ಣ, ಅದು ಇಂಪಾರ್ಟೆಂಟ್. ಮೊನ್ನೆ 4 ಗಾಡಿಗೆ ಹಾಕ್ದೆ ಅದು. ಹೌದಾ? ಈ ಗಾಡಿಗೂ ಹಾಕ್ತಾ ಇದಾರೆ ನೋಡಿ. ಫ್ಲೋರ್ ಮ್ಯಾಟೇ ಹಾಕ್ತಾ ಇದಾರೆ. ಹೌದಾ? ಸಲ್ಮಾನ್ ದಿಕಾ ಫ್ಲೋರ್ ಮ್ಯಾಟ್ ಡ್ಯಾಂಪಿಂಗ್ ಶೀಟ್ ಇದು. ಇದು ಯಾವ್ದಕ್ಕೆ ಹಾಕೋದು? ಇದು ಡೋರ್ಗೆ ವೈಬ್ರೇಷನ್ ಆಗಬಾರ್ದು. ಇದನ್ನ ಹಾಕಿದ್ದಾರೆ ಇದಕ್ಕೆ. ರೆಡ್ ಅಂಡ್ ಬ್ಲ್ಯಾಕ್ ಅಲ್ಲಿ. ಇದು ವೈಬ್ರೇಷನ್ ಆಗಬಾರ್ದು ಅಂತನಾ? ನಮ್ಮ ಬ್ರದರ್ದೇ ಇದು. ಹೌದಾ? ನಮ್ಮ ಹಳೆ ಕಸ್ಟಮರು ಫ್ರೆಂಡ್ ಅಣ್ಣ. ಹಳೆ ಕಸ್ಟಮರ್. 2 ವೀಲರ್ ಹಿಮಾಲಯ 450 ಇದೆ, ಎಲ್ಲ ಇದೆ. ಅದೆಲ್ಲ ಏನಿದ್ರು ಮೊನ್ನೆ ಫೇವ್ರೇಟ್ ಹೋಗಿ ಮತ್ತೆ ಇಲ್ಲಿ ಬಂದ್ಬಿಟ್ಟಿದ್ದು. ಎಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ಇಲ್ಲೇ ಬಂದ್ಬಿಟ್ರು. ಸಲ್ಮಾನ್ ಫ್ರೆಂಡ್ ಕ್ಲೋಸ್, ನಮ್ಗೂ ಕ್ಲೋಸ್. ನಿಮ್ಮ ಗಾಡಿಗೆ ಹಾಕಿದ್ರಲ್ಲ ಅಣ್ಣ? ಇದೇ ಮ್ಯಾಟ. ಹೊಲ್ಸ್ಬಿಟ್ಟು ಹಾಕೋದ ಇದು? ಸೈಜ್ಗೆ ಆ ಸೈಜ್ ಗಾಡಿ ಒಂಥರ ಹಳೆ ಗಾಡಿ ತಗೊಂಡು ಈ ಥರ ಮಾಡೋದೇ ಮಜಾ ನೋಡಿ ಅಣ್ಣ. ಆ ಫೇವ್ರೇಟ್ ಇಂದ ಹುಡುಗ ಬಂದಿರೋದು. ಹೌದಾ? ಕೆಲಸ ಬಿಟ್ಟು ಮದುವೆ ಆಗಿರೋದು. ಹೌದಾ? ಇಷ್ಟು ಬೇಗ? ಇಷ್ಟು ಬೇಗ ಆಯ್ತು. 26. ಇದೆಲ್ಲ ಕಾರ್ಗೂ ಹಾಕ್ತಿರ ಸಿಮಿದ್ನ? ಅಣ್ಣ ಎಲ್ಲ ಗಾಡಿಗೆ. ಆ ಗಾಡಿಗೂ ಹಾಕ್ತಾ ಇದಾರಲ್ಲ. ಹೌದಾ? ಈ ಗಾಡಿಗೆ ಹಾಕ್ತಾ ಇದ್ದಾರೆ ನೋಡಿ. ಈ ಗಾಡಿಗೆ ಡೋರ್ಗೆಲ್ಲ ಹಾಕ್ತಾ ಇದ್ದಾರೆ. ಸಿಸ್ಟಮ್ ನನಗೂ ಇದೆ ಅಲ್ವಾ ಹಾಕಿರೋದು? ಹಾಕಿರೋದು. ಎಂತ ಸಿಸ್ಟಮ್ ಇದು? ಇದು ಡಿಮ್ಯಾಂಡ್ X8 ಒಳ್ಳೆ ಇದಾ? ಇದು ಒಳ್ಳೇದು. 360 ಸಪೋರ್ಟ್ ಅಣ್ಣ. ಇದೇನು ಲೆನ್ಸ್ ಇದ್ದಂಗೆ ಐತಲ್ಲ ಕ್ಯಾಮ್ರಾದು? ಅಜ್ಜಿ. ಇವೆಲ್ಲ ಬೈಕಿಂದ? ಎಲ್ಲ ಬೈಕ್ ಇದೆ. ನನಗೆ ಅಷ್ಟು ದಪ್ಪದಾಯ್ತಲ್ಲ ಫಾಗ್ಲೈಟ್, ನಂದು ತೂಕ ಜಾಸ್ತಿ ಆಗಿ ಬಿದೋಗುತ್ತೆ ಅದು ಬಿಚ್ಕೊಂಡು. ಇಲ್ಲ, ನನ್ನ ಹತ್ರ ಇದೆ ಒಂದು ಪುಟಾಣಿ ಬೇಕು, ಬರೀ ಬೀಜ ಇದ್ದಂಗೆ ಇರ್ಬೇಕು. ಅದು ಹಾಕ್ಕೊಡ್ತೀನಿ, ನನ್ನ ಹತ್ರ ಇದೆ. ಲ್ಯಾಮಿನೇಷನ್ 1800 ರೂಪಾಯಿ. ಆ ಅಂಗಡಿಯಲ್ಲಿ ಇರೋ ಟೈಮಲ್ಲಿ ಹೇಳ್ದೆ ನಾನು. ಇವಾಗ 1800 ರೂಪಾಯಿ ಇಲ್ಲ, 1000 ರೂಪಾಯಿ. ಫುಲ್ ಗಾಡಿ ಲ್ಯಾಮಿನೇಷನ್ ಬಂದು 1800 ರೂಪಾಯಿ. PPF ಬೇಕಂದ್ರೆ ನಿಮಗೆ ಫೋನ್ ಮಾಡ್ಕೊಂಡು ಬಂದರೆ ಅದು ಬೆಸ್ಟ್ ಪ್ರೈಸ್ ಹಾಕ್ಕೊಡ್ತೀನಿ ಅಣ್ಣ. ಬೈಕ್ಗಳಿಗೆ. ಕಾರ್ಗಳಿಗೆ ಬೇರೆ ಪ್ರೈಸು? ಕಾರ್ಗೆ ಬೇರೆ ಇರುತ್ತೆ, ಬೈಕ್ಗೆ ಬೇರೆ ಇರುತ್ತೆ. ಇದು ನಾನು ಮಾಡಲ್ಲ, ನಮ್ಮ ಬ್ರದರ್ ಮಾಡೋದು. ನಾನು ಹೆಲ್ಪಿಂಗ್ ಮಾಡ್ಕೊಳ್ತೀನಿ ಅಣ್ಣ. ಏನಿದ್ರು ನೋಡ್ಬಿಟ್ಟು ಮಾಡೋದು ಕೆಲಸ. ಪಳ ಅಂತ ಐತಲ್ಲ ವಾಸಿನೀಗ. ಬೇಕಾದ್ರೆ ಬರೀ ಪಾಲಿಶಿಂಗ್ ಮಾಡ್ಸೋರೆ ಬಂದು ಪಾಲಿಶ್ ಮಾಡಿಸ್ಕೋಬಹುದು. ಪಾಲಿಶ್, AC ಮೆಕ್ಯಾನಿಕ್, ರಬ್ಬಿಂಗ್ ಪಾಲಿಶು ಎಲ್ಲ ಮಾಡ್ಬೋದು. ಇದು ಸೆರಾಮಿಕ್ ದೋಣ. ಒಟ್ಟಿನಲ್ಲಿ ನಿಮ್ಮ ಗಾಡಿ ಯಾವ ಹಳೆ ಗಾಡಿ ತಗೊಂಡ್ಬಂದ್ರು ನೀವು ಪಳ ಅಂತ ಹೊಸ ಗಾಡಿ ಮಾಡ್ಬೋದು. ಪೈಲರೇ ಮಾನ್ಸ್ಟರ್ ಇದು.
ಹೆಂಗ್ ಕೂರಿಸಿದ್ರಿ ಇದನ್ನ? ಇದು ಬೋಲ್ಟ್ ಸಿಸ್ಟಮ್ ಬರುತ್ತೆ. ಹಾಂ. ಡಿಕ್ಕಿ ಓಪನ್ ಫಾಸ್ಟ್ ಇಲ್ಲಿ ಬೋಲ್ಟ್ ಬರೋದು, ಇದು ಲಬ್ಬರ್ ಥರ ಇದೆ. ಓ ಹೌದಾ? ಎಲ್ಲ ಕಾರ್ಗೂ ಹಾಕ್ಬೋದಾ ಇದನ್ನ? ಎಲ್ಲ ಯೂನಿವರ್ಸಲ್ಗೂ ಆಗ್ಬೋದು. ಹಾಂ ಹಾಂ. ಸನ್ ಫಿಲ್ಮ್ ಹಾಕಿದ್ದೀನಿ, ಹ್ಞೂ. ಗಾರ್ವಾರೆ ಹಾಕಿದ್ದೀನಿ. ಹಾಂ ಗಾರ್ವಾರೆ ಸನ್ ಫಿಲ್ಮ್ ಒಳಗಡೆ. ಓಕೆ 70%? 70% ಅಣ್ಣ. 50 ಮುಂದೆ 70. ಹಾಂ. ನಿಮ್ಮ ಕಿಯಾಗೆ ಹಾಕಿದಲ್ಲ ಅದೇ ಹಾಂ. ಸೇಮ್. ಹೊಸ ಗಾಡಿ ಅಂಗಡಿ ಓಪನ್ ಮಾಡಿದ್ದೀನಿ ಅಂತ ಡಿಸ್ಕೌಂಟ್ ಮಾಡಿ ಎಲ್ಲ ಹಾಂ. ಇಲ್ಲಿ ಬಂದರೆ 3500. ಯಾವ ಗಾಡಿ ಬಂದ್ರು ಇನೋವಾ ಕ್ರಿಸ್ಟಾ ಯಾವುದು 3500. ಇದು PPF ಎಲ್ಲ ಮಾಡ್ತೀರಾ? ಈಗ ರ್ಯಾಪಿಂಗು ಮಾಡ್ತೀರಾ? PPF PPF ರ್ಯಾಪಿಂಗ್ ಎರಡೂ ಇದೆ ಅಣ್ಣ. 2 ವೀಲರ್ದು ಇದೆ, ಕಾರ್ಗೂ ಇದೆ. ಬರೀ ತೋರಿಸ್ತೀನಿ ನೋಡಿ. ತೋರ್ಸಕ್ಕೆ ವೇಟ್ ಮಾಡಲೇಬೇಕು ಅಂತೀರಾ? ಹೀಟ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಹಾಂ. ಎಷ್ಟು ಆಗಲ್ಲ, ತೂತನೇ ಆಗಲ್ವಾ? ಪಕ್ಕ 200 ತಗೊಳ್ಳಿ ಅಣ್ಣ. ನಾನೇ ತೂಕ್ಲಾ? ಗೊತ್ತಿಲ್ಲಪ್ಪ. ಆಯ್ತು. ದಬಾಯಿಸಿದ್ರೆ ಹಾಗೆ ದಬಾಯಿಸ್ರೆ ಆಗ ತಲೆಗಟ್ಟಿ ಅಂತ ಬುಡಕ್ಕೆ ಇದಕ್ಕೆ ಇಚ್ಕತ್ತಿರಲ್ಲ ಹಂಗೆ. ಪಾಲಿಶ್ ಮಾಡಿ PPF ಹೊಡೆದ್ರಿ ಅಂದರೆ ಮುಗ್ದಾಯ್ತು ಫುಲ್ಲು. ಯಾರು ಕೀ ತಗೊಂಡು ಉಜ್ಜಿದ್ರೆ ಅಂದರೆ ಯಾರು ಇಡೀ ಗಾಡಿ ಸ್ಕ್ರ್ಯಾಚ್ ಇದ್ದಾಗ ಸ್ಕ್ರ್ಯಾಚ್ ಮಾಡಿದ್ರೆ ಏನಾಗಲ್ಲ. ಇದೇನು ವಾರಂಟಿ ಬರುತ್ತೆ? ಇದು 5 years ವಾರಂಟಿ ಬರುತ್ತೆ ಅಣ್ಣ. ಇದು 2 ವೀಲರ್ ಬೇರೆ, ರ್ಯಾಪಿಂಗೇ ಬೇರೆ, PPF ಬೇರೆ. ಬೇಡ. ರ್ಯಾಪಿಂಗ್ ಬಂದು ನಿಮಗೆ ಕ್ಲಿಯರ್ ಪ್ರಿಂಟ್ ಆಗೋದು. ಹಾಂ. PPF ಬೇರೆ ಅಣ್ಣ. ಇದು ಇದನ್ನು ಮಾಡಿಸ್ಕೋಬೋದಲ್ಲ? ಹಾಂ, ಇದನ್ನು ರ್ಯಾಪ್ ಮಾಡ್ಬೋದು. ಇವೆಲ್ಲ ಹೊಸ ಗಾಡಿ ಯಾರು ಆರ್ಡರ್ ಮಾಡಲ್ಲ ಈ ಥರ. ಹಾಂ. ಯಾರು ಹೊಸ ಗಾಡಿ ಹೊಸದಂಗೆ ಇರ್ಬೇಕು, ಏನು ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋದು PPF ಹೋಗ್ತಾರೆ. ನಾನು ಮಾಡ್ತಿದ್ದೀನಿ ಕಿಯಾಗಂಗೆ. ಅಲ್ಲ, ನಾನು ಹೋದ್ಸರಿ ಹಾಕ್ಸಿದ್ನ ಸ್ಪೀಕರ್ ಚೆನ್ನಾಗಿರ್ಲಿಲ್ವಾ? ಓ ಹಿಂದ್ಗಡೆ ಇಲ್ವಾ? ಹೋಗ್ಬಿಟ್ಟಿದ್ಯಾ? ಓ ಯಾವ ಸ್ಪೀಕರ್ ಇದು? ಮಾನ್ಸ್ಟಾರ್ ಅಣ್ಣ. ಎವ್ರಿ ಬಡಿ ಈಸ್ ಅ ಗ್ಯಾಂಗ್ಸ್ಟಾರ್, ಕ್ಯಾನ್ ಯು ಸಿ ವಾಷಿಂಗ್ ಮಾನ್ಸ್ಟಾರ್. ಫೈಲರ್ ಮಾನ್ಸ್ಟಾರು, ಆಮೇಲೆ ಮಿರರ್ ಮಾನ್ಸ್ಟಾರ್, ಇಲ್ಲೊಂದು ಮಾನ್ಸ್ಟಾರು, ಬ್ಯಾಟ್ಮ್ಯಾನ್ ಮಾನ್ಸ್ಟಾರ್. ಪೈಲರೇ ಮಾನ್ಸ್ಟಾರ್. ಇದು ಹೆಂಗ್ ಕೂರಿಸಿದ್ರಿ ಇದನ್ನ? ಇದು ಬೋಲ್ಟ್ ಸಿಸ್ಟಮ್ ಬರುತ್ತೆ. ಹಾಂ. ಡಿಕ್ಕಿ ಓಪನ್ ಫಾಸ್ಟ್ ಇಲ್ಲಿ ಬೋಲ್ಟ್ ಬರೋದು, ಇದು ಲಬ್ಬರ್ ಥರ ಇದೆ. ಓ ಹೌದಾ? ಎಲ್ಲ ಕಾರ್ಗೂ ಹಾಕ್ಬೋದಾ ಇದನ್ನ? ಎಲ್ಲ ಯೂನಿವರ್ಸಲ್ಗೂ ಆಗ್ಬೋದು. ಹಾಂ ಹಾಂ. ಗಾಡಿಗೆ ಇದು ಸನ್ ಫಿಲ್ಮ್ ಹಾಕಿದ್ದೀನಿ, ಹ್ಞೂ. ಗಾರ್ವಾರೆ ಹಾಕಿದ್ದೀನಿ. ಗಾರ್ವಾರೆ ಸನ್ ಫಿಲ್ಮ್ ಒಳಗಡೆ. ಓಕೆ 70%? 70% ಅಣ್ಣ. 50 ಮುಂದೆ 70. ಹಾಂ. ನಿಮ್ಮ ಕಿಯಾಗೆ ಹಾಕಿದಲ್ಲ ಅದೇ ಸೇಮ್. ಹೊಸ ಗಾಡಿ ಅಂಗಡಿ ಓಪನ್ ಮಾಡಿದ್ದೀನಿ ಅಂತ ಡಿಸ್ಕೌಂಟ್ ಮಾಡಿ ಎಲ್ಲ ಇಲ್ಲಿ ಬಂದರೆ 3500. ಯಾವ ಗಾಡಿ ಬಂದ್ರು ಇನೋವಾ ಕ್ರಿಸ್ಟಾ ಯಾವುದು ಇಲ್ಲಿ ಬಂದರೆ ಮಾಮೂಲಿ 3500. ಇದು PPF ಎಲ್ಲ ಮಾಡ್ತೀರಾ? ಈಗ ರ್ಯಾಪಿಂಗು ಮಾಡ್ತೀರಾ? PPF ರ್ಯಾಪಿಂಗ್ ಎರಡೂ ಇದೆ ಅಣ್ಣ. 2 ವೀಲರ್ದು ಇದೆ, ಕಾರ್ಗೂ ಇದೆ. ಬರೀ ತೋರಿಸ್ತೀನಿ ನೋಡಿ. ತೋರ್ಸಕ್ಕೆ ವೇಟ್ ಮಾಡಲೇಬೇಕು ಅಂತೀರಾ? ಹೀಟ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಹಾಂ. ಎಷ್ಟು ಆಗಲ್ಲ, ತೂತನೇ ಆಗಲ್ವಾ? ಪಕ್ಕ 200 ತಗೊಳ್ಳಿ ಅಣ್ಣ. ನಾನೇ ತೂಕ್ಲಾ? ಗೊತ್ತಿಲ್ಲಪ್ಪ. ಓ ಆಯ್ತು. ದಬಾಯಿಸಿದ್ರೆ ಹಾಗೆ ದಬಾಯಿಸ್ರೆ ಆಗ ಪ್ರಪಂಚದಲ್ಲಿ ಏನು ತಲೆಗಟ್ಟಿ ಅಂತ ಬುಡಕ್ಕೆ ಇದಕ್ಕೆ ಇಚ್ಕತ್ತಿರಲ್ಲ ಹಂಗೆ. ಕಾರ್ಗೂ ಇದೆ, 2 ವೀಲರ್ಗೂ ಇದೆ. ಓ ಪಾಲಿಶ್ ಮಾಡಿ PPF ಹೊಡೆದ್ರಿ ಅಂದರೆ ಮುಗ್ದಾಯ್ತು ಫುಲ್ಲು. ಯಾರು ಕೀ ತಗೊಂಡು ಉಜ್ಜಿದ್ರೆ ಅಂದರೆ ಯಾರು ಎಲ್ಲರೂ ಪಾರ್ಕಿಂಗ್ ಮಾಡಿದಾಗ ಉರ್ಕೊಂಡು ಉಜ್ಜಿಬಿಡ್ತಾರೆ ಕೆಲವರು. ಇಡೀ ಗಾಡಿ ಸ್ಕ್ರ್ಯಾಚ್ ಇದ್ದಾಗ ಸ್ಕ್ರ್ಯಾಚ್ ಮಾಡಿದ್ರೆ ಏನಾಗಲ್ಲ. ಇದೇನು ವಾರಂಟಿ ಬರುತ್ತೆ? ಇದು 5 years ವಾರಂಟಿ ಬರುತ್ತೆ ಅಣ್ಣ. ಇದು 5 years ಬರುತ್ತೆ. ಇದು 2 ವೀಲರ್ ಬೇರೆ, ರ್ಯಾಪಿಂಗೇ ಬೇರೆ, PPF ಬೇಡ. ರ್ಯಾಪಿಂಗ್ ಬಂದು ನಿಮಗೆ ಕ್ಲಿಯರ್ ಪ್ರಿಂಟ್ ಆಗೋದು. PPF ಬೇರೆ ಅಣ್ಣ. ಇದು ಇದನ್ನು ಮಾಡಿಸ್ಕೋಬೋದಲ್ಲ? ಹಾಂ, ಇದನ್ನು ರ್ಯಾಪ್ ಮಾಡ್ಬೋದು. ಇವೆಲ್ಲ ಹೊಸ ಗಾಡಿ ಯಾರು ಆರ್ಡರ್ ಮಾಡಲ್ಲ ಈ ಥರ. ಯಾರು ಹೊಸ ಗಾಡಿ ಹೊಸದಂಗೆ ಇರ್ಬೇಕು, ಏನು ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋದು PPF ಹೋಗ್ತಾರೆ. ನಾನು ಮಾಡ್ತಿದ್ದೀನಿ ಕಿಯಾಗಂಗೆ. ಕಿರಣ್ ಬೈ ಫೋನ್ ಮಾಡಿದ್ದಾರೆ. ಮಾಡ್ತಾ ಇದ್ದೀರಾ? ಹಲೋ ಕಿರಣ್. ಇದು ರೆಡಿ ಆಗುತ್ತೆ, ಇನ್ನೂ ಬೋರ್ಡು ಮತ್ತು ಇದು ಡ್ಯಾಮೇಜ್ ಆಗಿರೋದು ಎಲ್ಲ ರೆಡಿ ಆಗುತ್ತೆ. ಓ ಡ್ಯಾಮೇಜ್ ಆಗಿದೆಯಾ? ಅದು ಈ ರಿವರ್ಸ್ ಹೊಡೆಯೋಕ್ಕೂ ಕ್ಯಾಮ್ರಾ ಇರಲಿಲ್ವಲ್ಲ, ಇಟ್ಬಿಟ್ಟೆ ಕಂಬಕ್ಕೆ, ಲೈಟ್ ಕಂಬಕ್ಕೆ ಒಂದ್ಸರಿ. ಈಗ ಆಗಲ್ಲ ಅದು. ಹಾಂ, ಈಗ ಆಗಲ್ಲ. ಕ್ಯಾಮ್ರಾ ಇದೆ ಈಗ. ಕಿರಣ್, ನೀವು ನನ್ನ ಗಾಡಿ ತಗೊಂಡು ನಿಮ್ಮ ಹುಡುಗಿ ಕರ್ಕೊಂಡು ಸುತ್ತಾಡ್ಬೇಕು. ಸಖತ್ತಾಗೈತೆ. ಅಣ್ಣನ ಗಾಡೀಲಿ ತಮ್ಮ ಸರಿ ಅಣ್ಣ, ನನಗೂ ನಿಮ್ಗೂ ಒಂದು ಅಗ್ರಿಮೆಂಟ್. ನಾನು ನೆಕ್ಸ್ಟ್ ಹಾಸನ್ ಬಂದಾಗ ನನ್ನ ಗಾಡಿನ ನಿಮ್ಮ ಮನೆಗೆ ಬಿಡ್ತೀನಿ, ಒಂದಷ್ಟು ದಿನ ನೀವು ಓಡಿಸಿ, ಆಮೇಲೆ ನಾನು ಇದೊಂದಷ್ಟು ದಿನ. ಆಯ್ತು, ಸರಿ ಮಾಡಿ, ಆರಾಮಾಗಿ ಓಡಿಸಾಡಿ. ಸಖತ್ತಾಗೈತೆ. ಆದರೆ ಕ್ವಾಟ್ನೆ ಏನು ಹೇಳಿ, ನನಗೆ ಪೆಟ್ರೋಲ್ ಹಾಕ್ಸೋಷ್ಟ್ರಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಬೈದಾಕ್ಬಿಡ್ತಾರೆ. ನಾನು ಓಡಿಸೋದಿಲ್ಲ, ಆರಾಮಾಗಿ ಇಟ್ಕೊಂಡು ಕುತ್ಕೊಂಡಿರ್ತೀನಿ. ಅದೇ ಇದಕ್ಕೆ ರೆಗ್ಸಿನ್ ಮಾಡಿದ್ರಾ ಮೇಲ್ಗಡೆ? ಮೇಲೆ ಏನು ಮಾಡಿದ್ರಿ ಇದಕ್ಕೆ? ಅದ್ರ ಮೇಲೆ ಓಕೆ ಇದು ಮಾಡಿದ್ರಾ? ಅಂದರೆ ಸೀಟ್ ಥರ ಬರುತ್ತೆ. ಸೀಟ್ ಥರ ಬರುತ್ತೆ ಅದು.
ಚೆನ್ನಾಗೈತಿ ಈಗ ಹಳೇದೇ ಅದ್ರ ಮೇಲೆ ಕವರ್ ಥರ ಮಾಡಿ ಕವರ್ ಥರ ಹಾಕಿರೋದು ಇದು. ರೆಕ್ಸಿನ್ ಮಾಡಿ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಸೀಟ್ ಕವರ್ ಹಾಕ್ತಾರಲ್ಲ ಆ ಥರದ್ದು ಹಾಕಿರೋದಿಲ್ಲ. ಚೆನ್ನಾಗಿದೆ. ಲೋಗೋ ಬೇರೆ ಇರಲಿಲ್ಲ, ಅಸಹ್ಯ ಕಾಣಿಸ್ತಿತ್ತು ಅದು. ನೀವು ಲೋಗ ತಗೋಬೋದು, ಸಿಗುತ್ತೆ. ಈಗಲೂ ಹಾಕ್ಬೋದಾ? ಬಟ್ ಅದ್ರ ಆಡ್ ಕೊಡ್ಬೇಕು ಅನ್ಸುತ್ತೆ. ವಸೀಮ್, ಅದು ಗೇರಿಂದ ಅದೊಂದು ಪ್ಲೇಟ್ ಐತಲ್ಲ, ಅದು ಸಿಕ್ಕಾಪಟ್ಟೆ ಹಿಂಸೆ ಕೊಡುತ್ತೆ. ಏನಾದರೂ ಮಾಡಿ ಅದನ್ನು ರೆಡಿ ಮಾಡಿ. ಈ ಪ್ಲೇಟ್ ಇದು ಗೇರ್ ಹತ್ರ ಇದು ಕಿದವಾಗಿದೆಯಲ್ಲ, ಇಲ್ಲ ಅದು ಇವಾಗನೇ ಮಾಡ್ಬಿಡ್ತೀನಿ. ಅದು ಫುಲ್ ಅಂದರೆ ಗಮ್ ಹಾಕಕ್ಕೆ ಹೋಗ್ಬೇಡಿ. ಗಮ್ ಹಾಕಿದ್ರೆ ಅಸಹ್ಯ ಆಗ್ಬಿಡುತ್ತೆ. ಸಮಾಚಾರ? ಇದಕ್ಕೂ ರೆಕ್ಸಿನ್ ಮಾಡಿದ್ರಾ? ಫುಲ್ಲು ಚೆನ್ನಾಗಿದೆ. ಈಗ ಸಖತ್ತಾಗ ಅಷ್ಟೇ. ಈ ಗಾಡಿಗೂ ಹಾಕ್ತಾ ಇದ್ದಾರೆ ನೋಡಿ ಅಣ್ಣ. ಫ್ಲೋರ್ ಮ್ಯಾಟ್ ಕೊಂಡೇ ಬಂದಿದ್ದು ಇವರು. ಹೌದಾ? ಕಿರಣ್ ಅವರು ಗಾಡಿಗೆ ಹಾಕಿದ್ರಲ್ಲ ಅಣ್ಣ, ಹಾಂ 360 ಇದು ಡೈಮಂಡ್ ಸಿಂಗಲ್ ನಪ್ಪು 360 ಒಳ್ಳೆ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಅದೇ ಅವರು ನಿಮ್ಮ ಗಾಡಿಗೆ ಪ್ಲ್ಯಾಂಕ್ ಹೆಂಗೆ ಹಾಕಿದೆ ಇದಕ್ಕೂ ಪ್ಲ್ಯಾಂಕಾ? ಹ್ಞೂ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಹಂಗೆ ಮಾಡಿಸ್ಕೊಳ್ಳಿ. ಹೌದಾ? ನಮ್ಗೇನಿಲ್ಲ, ವಾಸಿಮಿ ಚಾಯ್ಸ್ ಮಾಡೋದು ನಮಗೆಲ್ಲ. ಹಾಂ ಸರಿ ಸರಿ ಆಯಿತು. ಇವಾಗ ಟೂ ವೀಲರ್ದು ಎಲ್ಲ ಇದೆ. ಅದು ನಿಮ್ಮ ಗಾಡಿದು ಸ್ವಲ್ಪ ಟಚ್ ಆಗಿದೆಲ್ಲ ಸ್ಕ್ರಾಚ್ ಗಾರ್ಡು, ಅದು ಎಲ್ಲ ಚೇಂಜ್ ಮಾಡ್ತೀನಿ ಇವಾಗ. ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದು ಎಲ್ಲ ಕಂಟೆಂಟ್ನು ಎಲ್ಲ ಚೇಂಜ್ ಮಾಡಿ ಕಟ್ತೀನಿ. ಇದು ಟೂ ವೀಲರ್ದು ಸೀಟ್ ಕವರು ಇದೆ ಅಣ್ಣ. ಹೌದಾ? ಸೀಟ್ ಕವರು ಇದೆ. ಈ ಪಾಪ ಅವರು ಹೊರಗಡೆ ಇದ್ರು, ಅಲ್ಲಿ ಇದ್ರು ಹೋದ್ ಸತಿ. ಈ ಸತಿ ಇಲ್ಲೇ ಬಂದ್ಬಿಟ್ರು. 18 ವರ್ಷ ಕೆಲಸ ಮಾಡಕ್ಕೆ ಹಿಡಿದು ಕೆಲಸ ಅಂಗಡಿ ಇರ್ಲಿಲ್ಲ ಪಾಪ. ಅವ್ರಿಗೆ ಹೊರಗಡೆ ಕೂತ್ಕೊಂಡಿರೋರು. ಇಲ್ಲಿ ಎಲ್ಲ ಸೆಟಪ್ ಕೊಟ್ಬಿಟ್ಟಣ ಅವ್ರಿಗೆ. ಪೊಸಿಷನ್ ಕೊಟ್ಬಿಟ್ರೆ ಫುಲ್ ಎಲ್ಲ ಕೊಟ್ಬಿಟ್ಟೆ. ಒಳ್ಳೇದಾಯ್ತು ಬಿಡಿ. ಒಳ್ಳೆ ನೆಮ್ಮದಿಯಾಗಿ ಒಂದು ಆಫೀಸ್ ಆದಂಗೆ ಆಯ್ತು. ಅವ್ರಿಗೆ ಕುತ್ಕೊಳ್ಳಂಗೆ ಈಗ ನೆಮ್ಮದಿಯಾಗಿ ಕುತ್ಕೊಂತಾರೆ ಕೆಲಸ ಮಾಡಕ್ಕೆ. ಎಲ್ಲ ಅವ್ರ ಮಿಷಿನ್ ಹೀಟಿಂಗ್ದು ಪಂಚಿಂಗ್ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ದಾರೆ. ಈ ಸ್ಕ್ರಾಚ್ ಪ್ರೂಫ್ ಮೆಟೀರಿಯಲ್ ಎಲ್ಲ ಇದೆ ಡೈರೆಕ್ಟು. ಇವಾಗ ಇಲ್ಲಿ ಬಂದ್ರಣ ಸ್ಕ್ರಾಚ್ ಪ್ರೂಫ್ ಮೆಟೀರಿಯಲ್ಲು ಸಕ್ಕತ್ತಾಗಿದೆ. ಡೈರೆಕ್ಟ್ ಒಳ್ಳೆ ಪ್ರೈಸ್ಗೆ ಹಾಕ್ಕೊಟ್ಬಿಡ್ತೀನಿ. ಹೆಲ್ಮೆಟ್ ಎಲ್ಲ ಇದೆ ಅಣ್ಣ. ಅದನ್ನು ಡಿಸ್ಕೌಂಟ್ ಮಾಡಿಕೊಡ್ತೀನಿ. ಒಳ್ಳೆ ಡಿಸೈನ್. ಬೋಬೋ ಹೋಲ್ಡ್ರು, ಮೊಬೈಲ್ ಹೋಲ್ಡ್ರು ಎಲ್ಲ ಬೈಕಿಗೂ ಹಾಕೋಬೋದು. ಎಲ್ಲ ಇದೆ. ಪ್ರತಿ ಐಟಮ್ ಇದೆ ಅಣ್ಣ. ಏನಿದೆ ಹೋಲ್ಸೇಲ್ ಏನು ಮಾಡಬೇಕು ಎಲ್ಲ ಇದೆ. ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದೀನಿ. ಆದ್ರೆ ಜಾಗನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟೂ ವೀಲರು ನಮ್ಮ ಅಂಗಡಿದೆ ಎಷ್ಟು ನಿಲ್ಕೊಂಡಿದೆ ಅಂದರೆ 30 ಟೂ ವೀಲರ್ ಬಂದ್ರು ಆರಾಮಾಗಿ ನಿಲ್ಸ್ಬೋದು. ಹೌದೌದು, ಆರಾಮಾಗಿ ನಿಲ್ಸ್ಬೋದಲ್ವಾ ಅಣ್ಣ. ಯಾರ್ದು ತೊಂದರೆ ಇಲ್ಲ ಅಣ್ಣ, ಯಾರು ಅಡ್ಡ ಬರಲ್ಲ. ಆ JC ರೋಡಲ್ಲಿ ತಾನೇ ಮೊದಲು ಓಡಾಡ್ತಿದ್ವಲ್ಲ, ಆ ಬಸ್ ಹೋಗೋಷ್ಟು ಜಾಗ ಇರಲಿಲ್ಲ. ಇವಾಗ ನೋಡಿ ಇಷ್ಟೆಲ್ಲ ಜಾಗ ಇದೆ. ನಾರ್ಮಲ್ ಡಿಸಲ್ಲಿ ಅದನ್ನು ಇರಲ್ಲ, ಆ ಗಾಡಿಗಳು ಇರಲ್ಲ. ಇವಾಗ ಭಾನುವಾರ ಅಲ್ವಾ, ಹಂಗಾಗಿ ಅವ್ರು ರಜಾ ತಗೊಂಡು ಇರೋದು. ಇದೆಲ್ಲ ಮಾಮೂಲಿ ನಮ್ದು ಹೆಂಗಿರುತ್ತೋ ಹಂಗೆ ಇರುತ್ತೆ. ಅದ ಈ ಒಳ್ಳೆ ಜಾಗ ಚಾಯ್ಸ್ ಮಾಡಿದಿರ ನಿಮ್ದು ಇದಕ್ಕೆ. ಸಲ್ಮಾನ್ ಮಾಡಿದಣ್ಣ. ಸಲ್ಮಾನ್ ಅರ್ಬಾಜ್ ಅವ್ರದ್ದು ಜಾಗ ಚಾಯ್ಸು. ಜಾಗ ಚಾಯ್ಸ್ ಅವ್ರದ್ದೇ. ಸಖತ್ತಾಗಿದೆ ಮಾತ್ರ. ಮಾಡಿದ್ದು ನಾವು. ಓಕೆ ಬಂಧುಗಳೇ, ಇದು ನಂದು ಕಾರ್ದು ಏನಿದೆ ಇದು ಇನ್ನೂ ಪ್ರೋಸೆಸ್ಸಲ್ಲಿದೆ. ಇನ್ನೊಂದು ಎಪಿಸೋಡ್ ಬರುತ್ತೆ. ಕಂಪ್ಲೀಟ್ ಆದಾಗ ನನ್ನ ಕಾರ್ದು ಇನ್ನೊಂದು ಎಪಿಸೋಡ್ ಬರುತ್ತೆ. ಅದರಲ್ಲಿ ರೆಡ್ ಏನು ಕಾರ್ಪೆಟ್ ಎಳೆದ್ಬಿಟ್ಟು ತೋರಿಸ್ತೀವಿ ನನ್ನ ಕಾರ್ ಹೆಂಗೆ ರೆಡಿ ಆಗಿದೆ ಅಂತ. ಆಮೇಲೆ ಮಿಸ್ ಮಾಡಬೇಡಿ. ಇನ್ ಕೇಸ್ ಯಾರು ಬರಬೇಕು ಅಂದರೆ JC ರೋಡ್ ಸಿಗ್ನಲಿಂದ ರೈಟಿಗೆ ತಗೊಂಡ್ರೆ ಊರ್ವಶಿ ಥಿಯೇಟ್ರು, ಮತ್ತು ಎದುರುಗಡೆ ದರ್ಗಾ, ಇಲ್ಲೊಂದು ದರ್ಗಾ ಇದಿದೆ. ಅದ್ರ ಎದುರುಗಡೆನೇ ಇದೆ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಅಂತ ಇದೆ. ವಾಸಿಮ್ ಇರ್ತಾರೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸ್ಕ್ರೀನ್ ಮೇಲೆ ಕೂಡ ನಂಬರ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲೂ ನಂಬರ್, ಲೊಕೇಶನ್ ಎಲ್ಲ ಇರುತ್ತೆ. ನೋಡ್ಕೊಂಡು ಬನ್ನಿ. ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.